ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಈಗ ಆಲ್ಮೋಸ್ಟ್ 8:15 ಆಗಿದೆ. ಇನ್ನು ರಿತಿಕ್ಷನ್ನು ಕೂಡ ಈಗಷ್ಟೇ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ. ಇನ್ನು ಇವತ್ತಿಂದ ಆ್ಯಕ್ಚುಲಿ ರಿತಿಕ್ಷನ್ದ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಮಕ್ಕಳು ಚೆನ್ನಾಗಿ ಬರೀಲಿ ಅಂತ ಹೇಳ್ತೀನಿ. ಹಾಗೆ SLC ಮಕ್ಳಿಗೂ ಕೂಡ ಇವತ್ತು ಸೆಕೆಂಡ್ ಎಕ್ಸಾಮ್ಸು, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಿನ್ನೆ ಕಂಪ್ಲೀಟಾಗಿ ಮನೆಗೆ ಹ್ಯಾಂಡ್ಲ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಯಾವ ಹ್ಯಾಂಡಲ್ಸು ಅಂತ ಹೇಳಿದ್ರೆ ಡೋರ್ ಹ್ಯಾಂಡಲ್ಸ್, ಅಂದರೆ ಡೋರ್ ತೆಗಿಯೋದಕ್ಕೆಲ್ಲ ಈ ಥರ ಇಟ್ಕೊತೀವಲ್ವ, ಆ ಹ್ಯಾಂಡಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಆ ಹ್ಯಾಂಡಲ್ಸು ಎಷ್ಟು ಕಾಸ್ಟ್ಲಿ ಅನ್ನೋದನ್ನು ನಂಗೆ ಗೊತ್ತೇ ಇರಲಿಲ್ಲ. ಒಂದು ಆ್ಯಾವ್ರೇಜ್ ಒಂದು 500 ರೂಪಾಯಿ 400 ರೂಪಾಯಿ ಅಂತ ಅಂದ್ಕೊಂಡಿದ್ದು ನಾವು. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಯಿತು ಒಂದಕ್ಕಿಂತ ಒಂದು ಜಾಸ್ತಿ ಇದೆ, ಒಂದಕ್ಕಿಂತ ಒಂದು ಕಾಸ್ಟ್ಲಿ ಇದೆ. ಏನು ತೊಗೊಳೋದು ಏನು ಬಿಡೋದು ಅನ್ನೋದು ತುಂಬಾ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಏನೇನು ತಂದೆ, ಅದ್ರದ್ದು ಬಿಲ್ ಎಷ್ಟಾಯಿತು, ಮತ್ತು ಅದ್ರ ಜೊತೆಗೆ ಫ್ಯಾನ್ಸು ಕೂಡ ತೊಗೊಂಬಂದೆ. ಆ ಫ್ಯಾನ್ ಯಾವ ಥರದ್ದು ಏನು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಫ್ಯಾನ್ಸ್ ನಾನು ನಮ್ಮ ಮನೆಗೆ ಹೆಂಗೆ ತಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಅದು ಆ್ಯಕ್ಚುಲಿ ಕಟ್ಬಿಟ್ಟಿದ್ದಾರೆ, ಬಟ್ ಅದು ತೋರಿಸೋದಕ್ಕಾಗಲ್ಲ. ಇರಿ, ನೋಡ್ತಿರ್ಬೋದು, ಇದೇ ಫ್ಯಾನ್ಸ್. ಆ್ಯಕ್ಚುಲಿ 3 ಮನೆಗೂ 3 ಫ್ಯಾನ್ ತೊಗೊಂಬಂದಿರೋದು. ಇದು ಕಂಪನಿ ಬಂದು ಪೋಲಿಕ್ಯಾಪ್ ಅಂತ. ನೋಡಿದ್ರಲ್ಲ, ಆ್ಯಕ್ಚುಲಿ ಅದು ಕಂಪನಿ ಬಂದು ಪೋಲಿಕ್ಯಾಪ್ ಅನ್ನೋ ಕಂಪನಿದದು. ಅದನ್ನು ತಗೊಂಡು ನೆನ್ನೆನೆ ತೊಗೊಂಡು ಬಂದಿದ್ದೀವಿ. ಅದೇನೇನು ಪ್ರೈಸು ಅನ್ನೋದನ್ನು ಅದು ಬಿಚ್ಚಿದಾಗ ತೋರಿಸ್ತೀನಿ ಗೈಸ್, ಯಾಕಂದರೆ ಅದನ್ನು ಗಂಟಾಗಿ ಇಟ್ಟು ಹೋಗಿದ್ದಾನೆ ಲೋಕಿ. ಸೊ ಬಂದಾಗ ಓಪನ್ ಮಾಡಿ ಯಾವುದೋ ಏನು ಪ್ರೈಸಲ್ಲಿ ತೊಗೊಂಡಿದ್ವು, ಎಷ್ಟು ಡಿಸ್ಕೌಂಟ್ ಹಾಕೊಟ್ಟಿದ್ರು ಅಂತ ಕಂಪ್ಲೀಟ್ ತೋರಿಸ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಹ್ಯಾಂಡಲ್ ಅಂದರೆ ಈ ಥರದ್ದು ನೋಡಿ, ನಮ್ಮನೆ ಹಳೆ ಡೋರ್ದು ಹ್ಯಾಂಡಲ್ ತೋರಿಸ್ತೀನಿ. ಸೊ ಹಿಂಗೆ ಇಟ್ಕೊಳೋ ಹ್ಯಾಂಡಲ್ ಇದೆಯಲ್ಲ, ಈ ಥರ ಹ್ಯಾಂಡಲ್ಸು, ಮತ್ತು ಇಲ್ಲಿಗೆ ಹಾಕೋಕ್ಕೆ, ಮತ್ತು ಇದು ಎಲ್ಲ ತೊಗೊಂಡು ಬಂದಿರೋದು. ಎಲ್ಲ ಎಷ್ಟೆಷ್ಟಾಯಿತು ಏನೇನಾಯಿತು ಅಂತ ಅನ್ನೋದನ್ನು ಶೇರ್ ಮಾಡ್ತೀನಿ. ಈಗ ಇನ್ನೇನು ಅಂಗಡಿಗೂ ಕೂಡ ಹೋಗಬೇಕು, ಅಂಗಡಿಗೆ ಹೋಗಿ ಅಲ್ಲೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಟೈಮಿಂಗ್ಸ್ ಈಗ 8:30 ಅಂತ ನಾನು ಹೇಳಿದೆ. SSLC ಮಕ್ಕಳದ್ದು ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕು. ಸೊ ಬನ್ನಿ, ಅಂಗಡಿಯಲ್ಲೇ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನು ಇದು ಆ್ಯಕ್ಚುಲಿ ಇವತ್ತಿನ ವ್ಲಾಗಿಗೆ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಿನ್ನೆ ನಾವು ಸ್ವಲ್ಪ ಮನೆಗೆ ಐಟಮ್ ತರೋದಿತ್ತು, ಇದನ್ನೆಲ್ಲ ತೊಗೊಂಬರೋಣ ಅಂಥೇಳಿ ನಾವು ಹೊರಟಿದ್ದೆ ಅರಸೀಕೆರೆಗೆ. ಮುಂಚೆ ವ್ಲಾಗಲ್ಲೆಲ್ಲ ನಾನು ಶೇರ್ ಮಾಡಿದ್ದೆ, ನಾವು ಹ್ಯಾಂಡ್ ಪೋಸ್ಟಲ್ಲಿ, ಮತ್ತು ಹ್ಯಾಂಡ್ ಪೋಸ್ಟಲ್ಲೇ ಇನ್ನೊಂದು ಹೊಸ ಅಂಗಡಿ ನೋಡಿದೆ, ಅಲ್ಲೂ ಕೂಡ ಪ್ರೈಸ್ ಕಡಿಮೆ ಇತ್ತು ಅಂತ. ಸೊ ಅಲ್ಲಿ ನನಗೆ 1-2 ಡಿಸೈನ್ ಸೆಟ್ ಆಗಲಿಲ್ಲ ಅಂಥೇಳಿ, ನನಗೇನದು ಓಕೆ ಅನಿಸುತ್ತೋ ಅಲ್ಲಿ ಅದಷ್ಟು ತೊಗೊಂಡು ಬಂದೆ. ಇನ್ನು ಮನೆಗೆ ಮೇಯ್ನಾಗಿ ಹ್ಯಾಂಡಲ್ ಬೇಕಾಗಿತ್ತು, ಅಂದರೆ ಡೋರ್ ಹ್ಯಾಂಡಲ್ಲು ನನಗೆ ಅಲ್ಲಿ ಡಿಸೈನ್ ಇಡಿಸ್ಲಿಲ್ಲ. ಹಾಗಾಗಿ ಬೇರೆ ಕಡೆ ನೋಡೋಣ ಅಂಥೇಳಿ ಬಂದೆ. ನಮ್ಮನೆ ಎದುರುಗಡೆ ಕಟ್ತಾ ಇದ್ದಾರಲ್ಲ, ಅವರು ಕೂಡ ಇಲ್ಲೇ ತೊಗೊಂಡು ಬಂದಿದ್ದೆ. ಹ್ಯಾಂಡಲ್ಸ್ ರೈಟ್ ಪರವಾಗಿಲ್ಲ ಅಂತ ಹೇಳಿದ್ರು. ಸರಿ, ಅವರು ಹೇಳಿದಾರಲ್ಲ ಚೆಕ್ ಮಾಡೋಣ ಅಂತ ಬಂದ್ವಿ. ಅವರು ಬ್ಯುಸಿ ಇದ್ದಿದ್ದ ಕಾರಣದಿಂದ ಅವರು ಬೇರೆಯವ್ರನ್ನ ಕಸ್ಟಮರ್ನ ಅಟೆಂಡ್ ಮಾಡ್ತಾಯಿದ್ರು. ಸೊ ಅವ್ರು ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಇನ್ನು ನಮಗೂ ಕೂಡ ಲೇಟ್ ಆಗುತ್ತೆ, ಅಟೆಂಡ್ ಮಾಡಿ ಅಂತ ಹೇಳಿದೆ. ಅಷ್ಟರಲ್ಲೇ ಅಟೆಂಡ್ ಮಾಡೋಣ ಅಂಥೇಳಿ ಮಾಡ್ತಿದ್ರು. ಡೋರ್ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಏನು ಒಂದು 400-500 ರೂಪಾಯಿ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೋದ್ಮೇಲೆ ಫಸ್ಟು ಅವ್ರು ನನಗೆ ತೋರಿಸಿದ್ದು 10 ಇಂಚಸ್ದು ಮತ್ತು 12 ಇಂಚಸ್ದು ಈ ಥರ ಎಲ್ಲ ತೋರಿಸ್ತಾಯಿದ್ರು. ಈಗ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ನನ್ನ ಕೈಯಲ್ಲಿರುವಂಥದ್ದು ಬಂದು ಅದು 10 mm. ಸೊ 10 mm ಬಂದು ಅವರು 1200 ಸ್ಟಾರ್ಟು, 1500 ಅಂತ ಹೇಳಿದ್ರು. ಇನ್ನು ಅಲ್ಲಿ ಏನು ಡಿಸ್ಪ್ಲೇಲಿ ತೋರಿಸ್ತಾ ಇದ್ದಾರಲ್ಲ, ಸೊ ಅದರಲ್ಲೇ ನನಗೆ ಬೇಸಿಗೆ ಕೊಡಿ ಸಾಕು ಅಂತ ಅಂತಿದ್ದೆ. ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಲಾಸ್ಟ್ ಫೈನಲ್ ಮೂಮೆಂಟಲ್ಲಿ ಯಾವುದಕ್ಕೆ ಅಡ್ಜಸ್ಟ್ ಮಾಡಬೇಕು, ಯಾವುದಕ್ಕೆ ಅಡ್ಜಸ್ಟ್ ಮಾಡಬಾರ್ದು ಅನ್ನೋ ಗೊಂದಲಗಳೇ ತುಂಬ ಜಾಸ್ತಿ ಇರುತ್ತೆ. ಸೊ ಒಂದು ತೊಗೊಂಡ್ರೆ ಇನ್ನೊಂದು ಖರ್ಚು ಬರ್ತಾನೆ ಇರುತ್ತೆ. ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಇನ್ನು ಫೈನಲಿ ನಮ್ಮ ಮನೆಗೆ 3 ಮನೆಗೂ ಒಂದೇ ಥರದ್ದು ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ನೋಡಿದ್ರೆ ಒಂದೇ ಡಿಸೈನ್ದು ಯಾವುದೂ ಸಿಗ್ತಾ ಇರಲಿಲ್ಲ. 2 ಪೀಸ್ ಬರುತ್ತೆ ಅಂತ ಹೇಳಿದ್ರು. ಒಂದು ಡಿಸೈನ್ದು ಸೇಮ್ 2 ಪೀಸ್ ಬರುತ್ತೆ, ಇನ್ನೊಂದು ಡಿಸೈನ್ದು 1 ಬರುತ್ತೆ ಮೇಡಮ್, ಯಾವುದು 3 ಪೀಸ್ ಈ ಥರ ಬರಲ್ಲ ಇದರಲ್ಲಿ. ಸೊ ಬೇರೆ ಯಾವುದಾದ್ರೂ ಇರುತ್ತೆ, ಬಟ್ ಇದರಲ್ಲಿ ಬರಲ್ಲ ಅಂತ ಹೇಳಿದ್ರು. ಸರಿ, ಇನ್ನೇನು ಮಾಡೋದು ಅಂಥೇಳಿ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಒಂದೇ ಥರದ್ದು ತೊಗೊಂಡು ನಮ್ಮ ಮನೆಗೆ ಒಂದು ಸಪ್ರೇಟ್ ತೊಗೊಳೋಣ ಅಂಥೇಳಿ ತೊಗೊಂಡ್ವಿ. ಇನ್ನು ನಾನು ಆಗಲೇ ಹೇಳ್ದಂಗೆ ರೇಟ್ ಕಡಿಮೆ ಇರುತ್ತೆ ಅಂದ್ಕೊಂಡೆ, ಇರಲಿಲ್ಲ. ಸೊ ನಾವು ತೊಗೊಂಡಿದ್ದ ರೇಟೆಲ್ಲ ಬಂದು ಇವಾಗ 800, 850 ಈ ಥರ ಇತ್ತು. ಬಟ್ ಡಿಸೈನು ನನಗೆ ಸ್ಯಾಟಿಸ್ಫ್ಯಾಕ್ಟ್ ಆಯಿತು, ಯಾಕೆಂದರೆ ತುಂಬ ಓವರಾಗಿದ್ದರೂ ಆಗಲ್ಲ ಅಂಥೇಳಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದನ್ನು ಆ್ಯಕ್ಚುಲಿ ಫಸ್ಟ್ ಗ್ರೌಂಡ್ ಫ್ಲೋರು ಸೆಕೆಂಡ್ ಫ್ಲೋರು ಇರಲಿ ಅಂಥೇಳಿ ಒಂದೇ ತೊಗೊಂಡ್ವಿ. ಇನ್ನು ಅದು ತೊಗೊಂಡು ಎಲ್ಲ ಬುಕ್ ಮಾಡಿಸ್ಕೊಂಡು ಬಂದಾದಮೇಲೆ
ಇನ್ನು ಡೋರ್ಗೆ ಮತ್ತು ದೇವ್ರ ಮನೆ ಹ್ಯಾಂಡಲ್ಸ್ ಬೇಕಾಗಿತ್ತು. ದೇವ್ರ ಮನೆ ಹ್ಯಾಂಡಲ್ಸು ಕೂಡ ತೊಗೊಳೋಣ ಅಂಥೇಳಿ ತೊಗೊಂಡ್ವಿ. ಸೊ ಒಂದು ದೇವ್ರ ಮನೆಗೆ 2 ಡೋರ್ ಲಾಕ್ ಹಾಗೇ, ಸೊ 3 ದೇವ್ರ ಮನೆಗೆ 3 ಡೋರ್ ಹ್ಯಾಂಡಲ್ಸು ಮತ್ತು ದೇವ್ರ ಮನೆಗೆ ಬೇಕಾಗಿರೋ ಗಂಟೆಗಳು ಎಲ್ಲ ತೊಗೊಂಡ್ವಿ. ಇನ್ನು ಡಿಸೈನ್ ನೋಡ್ಬೋದು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ಇದೆಲ್ಲ ಚಿಲ್ಕ ಎಲ್ಲ ನಾವು ಬೇರೆ ಅಂಗಡಿಲೇ ತೊಗೊಂಡು ಬಂದಿದ್ವಿ. ಹ್ಯಾಂಡ್ಲು ಮಾತ್ರ ನನಗೆ ಬೇಕಾಗಿತ್ತು. ಸೊ ಹ್ಯಾಂಡಲ್ಸ್ ತೊಗೊಂಡು ಅದಕ್ಕೆ ಬೇಕಾಗಿರೋವಂಥದ್ದು ಸ್ಕ್ರೂಸು ಅದೇನೇನು ಕೊಡ್ತಾರೋ ಅದೆಲ್ಲ ತೊಗೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇವಾಗ ಏನು ನೋಡ್ತಿದ್ದೀರಲ್ಲ ಈ ಡಿಸೈನ್ಸ್ ಬಂದು ನಿಮಗೆ 650 700 ಈ ಥರ ಇದೆ. ಕಂಪೇರ್ ಟು ಅದರ್ಸ್ ಇದು ಓಕೆ. ಇನ್ನು ಮೇನ್ ಡೋರಿಗೆ ಹಾಕೋಕ್ಕೆ ಅವರು ಇದು ಗಣೇಶ ಆ ಥರ ಏನಾದರೂ ಬೇಕಾ ಅಂತ ಕೇಳ್ತಿದ್ರು. ಸೊ ನಮ್ಗೆ ಅದೆಲ್ಲ ಏನೂ ಬೇಡವಾಗಿತ್ತು. ಯಾಕೆಂದರೆ ಈಗಿನ ಟೆನ್ಷನಲ್ಲಿ ನಮಗೆ ಖರ್ಚು ಮಿಕ್ಸೋದೇ ಬೇಕಾಗಿತ್ತು. ಏನು ತೊಗೊಳೋದು ಏನು ಬಿಡೋದು ಅನ್ನೋದೇ ಟೆನ್ಷನ್ಸ್ ಜಾಸ್ತಿ ಇತ್ತು. ಇನ್ನು ಸ್ಕ್ರೀನ್ ಲಾಕಿಗೆಲ್ಲ ತೊಗೋಬೇಕಾಗಿತ್ತು. ಸ್ಕ್ರೀನ್ ಹ್ಯಾಂಡಲ್ಸು ಬಂದು ಕೂಡ ಚೆನ್ನಾಗಿತ್ತು, ಬಟ್ ಹೆವಿ ಕಾಸ್ಟ್ಲಿ ಅನಿಸ್ತು ಸ್ವಲ್ಪ ನನಗೆ. 150 200 ಈ ಥರ ಇತ್ತು. ಸೊ ಅದು ನೆಕ್ಸ್ಟ್ ತೊಗೊಳೋಣ, ಇವಾಗ ಏನು ಬೇಕೋ ಅದನ್ನು ತೊಗೊಂಡು ಹೋಗೋಣ. ಯಾಕೆಂದರೆ ಫಸ್ಟ್ ಕೆಲಸ ಹಾಕ್ತಾ ಇರೋದಕ್ಕೆ ದುಡ್ಡು ಹಂಚಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಇನ್ನು ಪ್ಲಂಬಿಂಗ್ ಐಟಮ್ಸು ಕೂಡ ಒಂದೇ ಶಾಪಲ್ಲಿದೆ. ಎಲೆಕ್ಟ್ರಿಕ್ಕು ಮತ್ತು ಪ್ಲಂಬಿಂಗು ಮತ್ತು ಕರೆಂಟ್ ಕೆಲಸದ್ದು 3 ಇಲ್ಲೇ ಇದೆ. ಸೊ 3 ಇಲ್ಲೇ ಐಟಮ್ ಡಿಸ್ಕೌಂಟ್ಸ್ ತೊಗೊಂಡ್ರೆ ಅವ್ರು ಏನಾದರೂ ನಾವು ಕೇಳಿದ 5 ಐಟಮ್ಸು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಯಾರಾದರೂ ಹೊಸ್ದಾಗಿ ಮನೆ ಕಟ್ತಿರೋರಿದ್ರೆ ಅರಸೀಕೆರೆ ಹತ್ರ ಆಲದ ಮರ ಬಸ್ ಸ್ಟಾಪ್ ಆಪೋಸಿಟೇ ಈ ಶಾಪ್ ಇರೋದು. ಸೊ ಅಲ್ಲೇ ತೊಗೊಳ್ಳಿ. ಇನ್ನು ಫೈನಲ್ ಅವ್ರ ಹತ್ರ ಕೂಡ ಎಲ್ಲ ಬಿಲ್ ಹಾಕ್ಸಿ ಬಂದಮೇಲೆ ಲೋಕಿ ನೋಡ್ತಿರ್ಬೋದು ಎಷ್ಟು ಬಾರ್ಗಿಂಗ್ ಮಾಡ್ತಾಯಿದ್ದಾರೆ ಅಂಥೇಳಿ. ಸೊ ಟೋಟಲ್ ಕಾಸ್ಟ್ ಆಗಿದ್ದು ನೆನ್ನೆ ನಮಗೆ 10,000 ರುಪೀಸ್ ಆಗಿತ್ತು. ಅವ್ರು 11,000 ಸಮಥಿಂಗ್ ಹಾಕಿದ್ರು, ನಾವು 10,000 ಕೊಟ್ವಿ. ಇನ್ನು 100 ಕೊಡಿ, ಇನ್ನು 100 ಕೊಡಿ ಅಂತಾಯಿದ್ರು. ಬಟ್ ಲೋಕಿ ಕೊಟ್ಟಿಲ್ಲ. ಅವ್ರು ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅವ್ರು ನೋಡಿರಲಿಲ್ಲ. ಆಮೇಲೆ ಗೊತ್ತಾದಮೇಲೆ, ಮೇಡಮ್ ನಾನು ಬಾರ್ಗಿಂಗ್ ಮಾಡ್ತಾಯಿದ್ದೀನಿ ಮೇಡಮ್, ನೀವು ಇದನ್ನು ವಿಡಿಯೋ ಮಾಡ್ತಾಯಿದ್ದೀರಾ ಅಂತಂದರು. ಸೊ ಏನೂ ಆಗಲ್ಲ ಬಿಡಿ, ಇದು ಪಾರ್ಟ್ ಆಫ್ ಯುವರ್ ಬಿಸ್ನೆಸ್ಸೇ ಅಲ್ವಾ ಅಂತ ನಾನು ಕೂಡ ರೇಗಿಸ್ತಾ ಇದ್ದೆ. ಇನ್ನು ಅಲ್ಲಿಂದ ಹೊರಟು ನಾವು ಗ್ಲಾಸ್ ಡಿಸೈನಿಗೆ ಕೊಟ್ಟಿದ್ದೀನಿ. ಸೊ ಗ್ಲಾಸ್ ಡಿಸೈನಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲೂ ಶಾಪಿಗೆ ಬಂದೆ. ಶಾಲಲ್ಲಿ ರೆಡಿ ಆಗಿತ್ತು, ಕೊಟ್ಟು ಆ್ಯಕ್ಚುಲಿ 3 ಡೇಸ್ ಆಗಿತ್ತು. ಸೊ ಇನ್ನು ಗ್ಲಾಸ್ ಡಿಸೈನ್ ಎಲ್ಲ ನೋಡ್ತಿರ್ಬೋದು. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ತೆಂಗಿನಕಾಯಿ ಡಿಸೈನು ದೇವ್ರ ಮನೆಗೆ ಹಾಕ್ಸೋದು ಅಂತ ಹೇಳಿ, ತುಂಬ ಚೆನ್ನಾಗಿ ಬಂದಿತ್ತು. ನಾವು ಇದನ್ನು ಕೊಟ್ಟಿದ್ದು ಹ್ಯಾಂಡ್ ಪೋಸ್ಟ್ ಹತ್ರನೇ. ನಾವು ಈ ಹಿಂದೆ ಏನು ಪರ್ಚೇಸ್ ಮಾಡಿದ್ವಲ್ವ ಐಟಮ್ಸು ಅದನ್ನೆಲ್ಲ ಅವ್ರ ಹತ್ರನೇ ತೊಗೊಂಡಿದ್ದು. ಸೊ ಇದನ್ನು ತೊಗೊಂಡು ಇನ್ನು ಕಾರಲ್ಲೇ ಇಟ್ಕೊಂಡು ಬಂದ್ವಿ. ಡಿಸೈನ್ ಅಂತೂ ನನಗಿಷ್ಟ ಆದಂಗೆ ಚೆನ್ನಾಗೇ ಮಾಡಿದರು. ಸೊ ನೀವು ಯಾರಾದರೂ ಮಾಡಿಸೋರಿದ್ರೆ ಡಿಸೈನ್ಸ್ಗೆ ಏನು ಕಾಸ್ಟು ಅನ್ನೋದನ್ನು, ಎಷ್ಟು ಕೊಟ್ವಿ ಅನ್ನೋದನ್ನು ನನಗೆ SMS ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಯಾವ್ಯಾವ ಕೆಲಸ ಏನೇನು ನಡೀತಾ ಇದೆ ನಮ್ಮ ಮನೆಯದು ಅಂತ ಹೇಳಿ. ಕೆಲಸ ಅಂತೂ ಇನ್ನೇನು ಡೇಟ್ ಹತ್ತಿರ ಬಂದಿರೋದ್ರಿಂದ ಸೊ ಒಂದಕ್ಕಿಂತ ಒಂದು ಬೇಗನೆ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ಡೇಟ್ ಹತ್ತಿರ ಬಂತು. ಸೊ ನೋಡಿದ್ರಲ್ಲ ಗೈಸ್, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನಿಸುತ್ತೆ. ಆ್ಯಕ್ಚುಲಿ ಪಕ್ಕದ ಅಂಗಡಿಲಿ ಇವಂತು ನಿನ್ನೆ ಅವರು ಮುಸ್ಲಿಮ್ಸು ಸೊ ಹಬ್ಬ ಮಾಡಿದ್ರು. ಹಬ್ಬದ ದಿವಸ ನಾನು ಇರಲಿಲ್ಲ ಅಂಥೇಳಿ ಈಗಷ್ಟೇ ಸ್ವೀಟ್ ಕೊಟ್ಟರು. ಆ ಸ್ವೀಟ್ ತಿನ್ಕೊಂಡೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅರಸೀಕೆರೆಯಲ್ಲಿ ತೊಗೊಂಡವರು ನಿಜವಾಗ್ಲೂ ಅಲ್ಲಿ ಬೆಸ್ಟ್ ಪ್ರೈಸ್ ಅನ್ನಿಸ್ತು. ಡೋರ್ ಹ್ಯಾಂಡಲ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬಟ್ ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಅಂಗಡಿಯಲ್ಲಿ 1-2 ಏನು ಇಟ್ಕೊಂಡಿರ್ತಾರೋ ಅದಷ್ಟೇ. ಅವ್ರು ಹೇಳಿದ್ದಕ್ಕೆ ನಾವು ಕಾಂಪ್ರಮೈಸ್ ಆಗಬೇಕು. ನಮಗೆ ಬೇಕಾಗಿದ್ದ ಡಿಸೈನ್ಸ್ ತೋರಿಸಿ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಕಾಂಪ್ರಮೈಸ್ ಆಗೋ ಥರ ಏನಿಲ್ಲ, ಚೆನ್ನಾಗಿದೆ, ಹೋಗಿ ನೋಡಿ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.